ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಬಾಲಾಜಿ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇರೋದು ಒಂದು ಯುದ್ಧ ಅನ್ನಿಸ್ಬೋದು. ನೀರಿನ ಸಮಸ್ಯೆ, ಜನರ ಸಮಸ್ಯೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಹೋಗ್ತಾ ಐತೆ. ಚಿಕ್ಕಬಳ್ಳಾಪುರದಲ್ಲಿ ಹಲವಾರು ರಾಜಕೀಯ ನಾಯಕರು ನೀರು ಬಗ್ಗೆ ಇತ್ತೀಚೆಗೆ ಜಾಸ್ತಿ ಘೋಷಣೆ ಮಾಡಿದ್ದಾರೆ. ಸೊ ಅದರಲ್ಲಿ ಇದು ನಿಜಾನ ಸುಳ್ಳ ಅನ್ನೋದು ನಾವು ತಿಳ್ಕೊಬೇಕಾದ್ರೆ ಕಾಂಗ್ರೆಸ್ ಮುಖಂಡರಾದ ಆದಿನಾರಾಯಣರು ನಮ್ಮ ಜೊತೆಲಿದ್ದಾರೆ. ಅವ್ರ ಜೊತೆಲಿ ಮಾತಾಡಿ ಇದ್ರ ಬಗ್ಗೆ ಚರ್ಚೆ ನೀವೇ ನೋಡಿ. ಸರ್ ನಮಸ್ಕಾರ. ಸರ್, ಈ ನಡುವೆ ನೀವು ಇತ್ತೀಚೆಗೆ ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾ ಇದ್ದಾರೆ, ವಿಡಿಯೋಗಳು ನೋಡ್ತಾ ಇದ್ದೀರಾ. ಇವತ್ತು ಸಹ ಬೆಳಗ್ಗೆ ಒಂದು ಪ್ರೆಸ್ ಮೀಟ್ ನಡೆದಿದೆ. ಎಲ್ಲಿ ನೋಡಿದ್ರು ನೀರು ಸಮಸ್ಯೆ, ನೀರು ಯುದ್ಧ ಅಂತ ಘೋಷಣೆ ಮಾಡ್ತಾವ್ರಲ್ಲ. ಸೊ ಇದ್ರ ಮೇಲೆ ಏನು ಈ ನೀರು ಸಮಸ್ಯೆ ಏನು? ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನಾನು ನಿಜವಾದ ನೀರಾವರಿ ಹೋರಾಟಗಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂತಂದರೆ ಜನರ ಪರವಾಗಿ, ಜನರಿಗೋಸ್ಕರ, ಜನರ ಮೇಲೆ ಕಾಳಜಿ ಇರುವಂಥ ನೀರಾವರಿ ಹೋರಾಟಗಾರರಿಗೆ ನಾನು ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತೀನಿ. ನೀರಾವರಿ ಹೋರಾಟನ ಇಟ್ಕೊಂಡು ಕೆಲವರು ರಾಜಕೀಯ ಬೆಳೆ ಬೇಯಿಸ್ಕೊಂತಾರೆ ನೋಡಿ, ಅಂಥವ್ರಿಗೆ ನಾನು ಧಿಕ್ಕಾರಕ್ಕೆ ಹೋಗ್ತೀನಿ. ಯಾಕಂತಂದರೆ ನಿಜವಾದ ನೀರಾವರಿ ಹೋರಾಟಗಾರರು ಇದ್ದಾರೆ, ನನಗೆ ಅವ್ರಿಗೆ ಗೊತ್ತು. ಆಂಜನೇಯ ರೆಡ್ಡಿ ಅಂತವ್ರು ಇದ್ದಾರೆ. ಬಟ್ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ನಿಜವಾದ ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಯಾರ ಹತ್ರನೂ ಶಾಮೀಲ್ ಆಗ್ತಾ ಇಲ್ಲ. ಅವ್ರು ನಿಜವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನನ್ನಂಥವ್ರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆದರೆ ನೀರಾವರಿ ವಿಚಾರನ ಅಡ್ಡ ಇಟ್ಕೊಂಡು ಹೆಸರು ಮಾಡ್ಕೊಳ್ಳೋಕ್ಕೆ ಮತ್ತು ಅವ್ರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಇನ್ನೇನೋ ನಾನು ದೊಡ್ಡ ಲೀಡರ್ ಆಗಬೇಕಂತ ಹೋಗಿ ಏನೋ ಕೆಲವರು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಜನನೇ ಅವ್ರಿಗೆ ಉತ್ತರ ಕೊಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಸರ್, ಈಗ ನೀವೇ ಹೇಳಿದ್ರೆ ಆಂಜನೇಯ ರೆಡ್ಡಿ ಅವರು ನೀರಿಗೋಸ್ಕರ ಜಾಸ್ತಿ ಓಡಾಡಿದ್ದಾರೆ ಅಂತ. ಸೊ ಅದರಲ್ಲಿ ಮತ್ತೆ ಯಾಕೆ ಇಷ್ಟು ದಿನ ಆಂಜನೇಯ ರೆಡ್ಡಿ ಅವರು ಬಡ್ಜೆಟ್ ಆಗಲಿ ಈ ಟೈಮಲ್ಲಿ ಯಾಕೆ ಅವರು ಇದ್ರ ಬಗ್ಗೆ ಘೋಷಣೆ ಮಾಡಿಲ್ಲ? ಪಾಪ ಅವರು ಅವತ್ತಿಂದ ಪ್ರಶ್ನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ ಸಾಮಾಜಿಕ ಜಾಲತಾಣದಲ್ಲಿ. ಪಾಪ ನಮ್ಮ ಶಾಸಕರು ತುಂಬ ಪ್ರಯತ್ನ ಪಟ್ಟರು. ಇವ್ರು ಯಾರು ಹೋರಾಟ ಮಾಡೋಕ್ಕಿಂತ ಮುಂಚೆನೆ ನಮ್ಮ ಶಾಸಕರು ಇದರ ವಿರುದ್ಧವಾಗಿ ಧ್ವನಿ ಎತ್ತಿದ್ದು ನಮ್ಮ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಸಾಹೇಬರು. ಯಾಕಂದರೆ ಅವ್ರಿಗೆ ಜನರ ಬಗ್ಗೆ ಅರಿವಿದೆ. ಜನರಿಗೆ ಏನಾದರೂ ಮಾಡಬೇಕಂತ ಹುಟ್ಟಿರೋ ಒಬ್ಬ ಅಹಿಂದ ನಾಯಕ. ಈ ಮಣ್ಣಿಗಾಗಿ ನಾನು ಏನಾದರೂ ಒಂದು ಮಾಡಬೇಕು, ಈ ಮಣ್ಣಿನ ಋಣ ತೀರಿಸ್ಕೋಬೇಕಂತ ಹೇಳ್ಬಿಟ್ಟು ಅವರು ತುಂಬ ಹೋರಾಟ ಮಾಡ್ತಾರೆ. ಯಾಕಂದರೆ ನಾನು ಶಾಸಕರು ತುಂಬ ಹತ್ರ ಇರೋದ್ರಿಂದ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಾನು ತುಂಬ ಹತ್ರದಿಂದ ನೋಡ್ತೀನಿ. ಪ್ರತಿದಿನ ಪ್ರತಿ ಕ್ಷಣ ಅವ್ರು ಯೋಚನೆ ಮಾಡೋದು ಕ್ಷೇತ್ರದ ಜನರದ ಬಗ್ಗೆ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಜನಕ್ಕೆ ಏನು ಮಾಡಿದ್ರೆ ಒಳ್ಳೇದಾಗುತ್ತೆ, ಜನಕ್ಕೆ ಏನು ಮಾಡಿದ್ರೆ ನನ್ನಿಂದ ಒಂದು ಒಳ್ಳೇದಾಗುತ್ತೆ ಅಂತ ಕ್ಷಣಕ್ಕೆ ಯೋಚನೆ ಮಾಡ್ತಾರೆ. ನೀರಾವರಿ ನಿಜವಾದ ಹೋರಾಟಗಾರ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು. ಯಾಕಂದರೆ ಈ ನೀರು ತರಬೇಕು ಅಂತ ಹೊರಟಾಗ ಅದ್ರ ವಿರುದ್ಧವಾಗಿ ಧ್ವನಿ ಎತ್ತಿ ಕೇಸ್ ಹಾಕ್ಸ್ಕೊಂಡು ಜೈಲಿಗೆ ಹೋಗಿರೋ ಏಕೈಕ ವ್ಯಕ್ತಿ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು. ಹಾಗಾಗ್ಬಿಟ್ಟು ನಿಜವಾದ ಇಲ್ಲಿ ಹೋರಾಟಗಾರ ಅಂತಂದ್ರೆ ನೀರಾವರಿ ಹೋರಾಟಗಾರರು ಇದ್ದಾರೆ, ಅದ್ರ ಜೊತೆಯಲ್ಲಿ ನಮ್ಮ ಸಾಹೇಬರು ಕೂಡ ಇದ್ದಾರೆ, ಪ್ರದೀಪ್ ಈಶ್ವರ್ ಸಾಹೇಬರು. ಹಾಗಾಗಿ ನಾನು ಈ ವಿಚಾರವಾಗಿ ಹೇಳ್ತಾ ಇದ್ದೀನಿ. ಇದರ ವಿರುದ್ಧವಾಗಿ ಧ್ವನಿ ಎತ್ತಿದಾಗ ಮೊದಲನೇದಾಗಿ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರು ಇವ್ರು ಯಾಕೆ ಕೈ ಜೋಡಿಸ್ಲಿಲ್ಲ? ಅವಾಗ ಇವತ್ತೇನು ಅವ್ರ ಹಳೆ ವಿಡಿಯೋಗಳೆಲ್ಲ ರಿವೀಲ್ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನೋಡಿ ಪ್ರದೀಪ್ ಈಶ್ವರ್ ಸಾಹೇಬ್ರೆ, ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಾವು ನಿಮ್ಗೆ ಸಾಥ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಯಾರು ಮೀಡಿಯಾದಲ್ಲಿ ದಿನಕ್ಕೆ 2 ಸಾರಿ 3 ಸತಿ ಏನು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ದಾರೆ, ಇವರಿಬ್ಬರು ಹೋಗ್ಬಿಟ್ಟು ಅವ್ರ ಜೊತೆಲಿ ಕೈ ಜೋಡಿಸಿ ಅವತ್ತು ವಿರೋಧ ಮಾಡಿದೆ, ನಾನು ಒಪ್ಪಂತಿದ್ದೆ. ಅರ್ಥ ಮಾಡ್ಕೊಳ್ಳಿ ಸರ್. ಅವತ್ತು ಯಾಕೆ ಮಾಡಲಿಲ್ಲ ಇವರು ಹೋರಾಟ? ಇವತ್ತಿನ್ನೇನು 1-2 ವರ್ಷ ಎಲೆಕ್ಷನ್ ಇದೆ, ಅತಿ ಶೀಘ್ರದಲ್ಲೇ ನನಗೆ ಒಂದು ಪಾರ್ಟಿಯಿಂದ ಏನಾದ್ರು ಸಿಗುತ್ತೇನೋ, ಇಲ್ಲ ನಾನು ದೊಡ್ಡ ಲೀಡರ್ ಆಗ್ಬೇಕಂತ ಯಾವುದೋ ಒಂದು ನೀರಾವರಿ ಹೋರಾಟ ಇಟ್ಕೊಂಡು ಹೋರಾಟ ಮಾಡೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಅಂಥವ್ರ ಬಗ್ಗೆ ಮಾತಾಡಿ ಕೂಡ ಪ್ರಯೋಜನ ಇಲ್ಲ ಅಂತ ನನ್ನ ಅನಿಸಿಕೆ ಅನಿಸುತ್ತೆ ಸರ್. ಮತ್ತೆ ಈಗ ಪ್ರದೀಪ್ ಈಶ್ವರ್ ಅವರು MLA ಮುಂಚೆ ಹಲವಾರು ವಿಡಿಯೋಗಳಲ್ಲಿ ಬಂದಿದೆ ಅಲ್ಲ? ಹೌದು ಸರ್. ಮತ್ತೆ ಈಗ 3 ವರ್ಷ ಆಗಿದೆಯಲ್ಲ, 3 ಬಜೆಟ್ ಅಲ್ಲೂ ಚಿಕ್ಕಬಳ್ಳಾಪುರ ಯಾಕೆ ಕೊಡುಗೆ ಕೊಟ್ಟಿಲ್ಲ ಸರ್? ಖಂಡಿತ ನೋಡಿ, ಮೊನ್ನೆ ಬಜೆಟ್ ಅಲ್ಲಿ ಏನು ಇವರು ಬಜೆಟ್ಗೂ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡಿದ್ರು. ಯಾರು? BJP ಸಂದೀಪ್ ರೆಡ್ಡಿನಂತೆ. ಅವ್ರು ಹೇಳಿದ್ರು ಏನಾದರೂ ಈ ಬಜೆಟ್ ಅಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಏನಾದರೂ ಬಜೆಟ್ ಅಲ್ಲಿ ಮೀಸಲಿರಲಿಲ್ಲ ಅಂತ ನಾನು ಹೋರಾಟ ಮಾಡ್ತೀನಿ. ಅವ್ರ ಹೋರಾಟಕ್ಕೆ ನಾನು ಸ್ವಾಗತ ಇಲ್ಲ ಅಂತ ಹೇಳಿಲ್ಲ ಸರ್. ಈ ಹೋರಾಟ 2019ರಿಂದ 23 ಗಂಟೆ ನನ್ನ ಅಣ್ಣ ಅಂತ ಹೇಳ್ತಾರಲ್ವಾ, ಸಂದೀಪ್ ರೆಡ್ಡಿ ಅವರು, ಸುಧಾಕರ್ ರೆಡ್ಡಿ ಅವರನ್ನ, ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ, ಸಂಸದರನ್ನ ಅವತ್ತು ಯಾಕೆ ಪ್ರಶ್ನೆ ಮಾಡಲಿಲ್ಲ ಸರ್? ನೀವು ಮಾತಾಡಿದ್ರೆ ಚಿಕ್ಕಬಳ್ಳಾಪುರ ಜನ ಪ್ರಬುದ್ಧರು, ಮುಗ್ಧರು, ಹಿಂಗೆಲ್ಲ ಕೈ ಬೀಸ್ಕೊಂಡು ಮಾತಾಡೋ ಸಂದೀಪ್ ರೆಡ್ಡಿ ಅವರು ಪ್ರಭಾವಿ ಸಚಿವರು ಏನು ಕಾಂಗ್ರೆಸ್ ಪಕ್ಷದಿಂದ
ಓಡೋಗಿ ಅಧಿಕಾರಕ್ಕಾಗಿ ಹಣಕ್ಕಾಗಿ ಓಡೋದ್ರಲ್ಲ, ಭಗೀರಥ ಅಭಿವೃದ್ಧಿ ಅರಕಾರ ಅಂತ ಹೇಳ್ಬಿಟ್ಟು ಇವತ್ತು ತಿರುಗ್ತಾರಲ್ಲ ಇವ್ರು ಬಿಜೆಪಿ ಅವರು. ಯಾಕೆ ಸರ್ ಅವತ್ತು ಪ್ರಶ್ನೆ ಮಾಡಲಿಲ್ಲ? 2019ರಿಂದ 23 ಗಂಟೆ ಪ್ರಭಾವಿ ಸಚಿವ, ಸೂಪರ್ ಸಿಎಂ, ನೆಕ್ಸ್ಟ್ ಸಿಎಂ, ಹಿಂದಗಡೆ 20 ಕಾರ್ ಮುಂದಗಡೆ 20 ಕಾರ್, ಸೆಂಟ್ರಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅಂತ ಪ್ರಭಾವಿ ಸಚಿವ ಇದ್ನಲ್ಲ, ಮೆಡಿಕಲ್ ಕಾಲೇಜ್ ತಂದ್ರಲ್ಲ, ಅದೇ ತರ 3ನೇ ಹಂತದ ಶುದ್ಧೀಕರಣ ತರಬಹುದಾಗಿತ್ತಲ್ವಾ ಸರ್? ಇವತ್ತು ಹೇಳಕ್ ಇಷ್ಟಪಡ್ತೀನಿ ಈ ಬಿಜೆಪಿ ಕೆಲ ನಾಯಕರಿಗೆ, ನೋಡ್ರಿ, ಒಬ್ಬ ಅಹಿಂದ ವರ್ಗದ ಹುಡುಗ ಇವತ್ತು ಶಾಸಕರಾಗಿರೋದಕ್ಕೆ ನಿಮ್ಗೆ ತಡೆಯಕ್ ಆಗ್ತಲ್ವಲ್ಲ. ಈ ಹೋರಾಟ ಇಡೀ ಜಿಲ್ಲೆಗೆ ಸಂಬಂಧಪಟ್ಟಿರೋದು, ಎಲ್ಲೂ ಧ್ವನಿ ಎತ್ತಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಹೇಳಿ, ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರು ಏನೊಂದು ಶಾಸಕರಾಗಿದ್ದಾರೆ, ಕೆಲವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ, ಹಂಗಾಗಿ ಪಾಪ ಕುಗ್ಸಕ್ ನೋಡ್ತಾರೆ. ಆದ್ರೆ ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರು ಇಂಥವ್ರಿಗೆಲ್ಲ ಡೋಂಟ್ ಕೇರ್. ಅವ್ರಿಗೆ ಗೊತ್ತು 3ನೇ ಹಂತದ ಶುದ್ಧೀಕರಣ ತರ್ತಾರೆ. ಈ ಕ್ಷೇತ್ರದ ಜನಕ್ಕೆ, ಈ ಜಿಲ್ಲೆಗೆ ಒಂದು ಒಳ್ಳೆ ಮಾಡೋ ಏಕೈಕ ವ್ಯಕ್ತಿ ಇದ್ರೆ ಅದು ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರು ಅಂತ ಹೇಳ್ತೀನಿ. ನಾನು ಸಂದೀಪ್ ರೆಡ್ಡಿ ಅವ್ರಿಗೆ ಇನ್ನೂ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ಸಂದೀಪ್ ರೆಡ್ಡಿ ಅವರೇ, ನೀವು ಬೆಳ್ಳಿರಿ ರಾಜಕೀಯವಾಗಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ನೀವು ನಿಮ್ಮ ಅಣ್ಣನ ಪ್ರಶ್ನೆ ಮಾಡಿಲ್ಲ ನೋಡಿ ಅಧಿಕಾರದಲ್ಲಿದ್ದಾಗ. ಇದು ಎಲ್ಲೋ ಒಂದ್ ಕಡೆ ನಿಮ್ಮ ರಾಜಕೀಯ ದೊಡ್ಡ ದುರಂತ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಆವತ್ತು ನಿಮ್ಮ ಅಣ್ಣ ಅಧಿಕಾರದಲ್ಲಿದ್ದಾಗ ನೀವು ಈ ತರ ಪ್ರಶ್ನೆ ಮಾಡಿ, ನೀವು ಇದೇ ತರ ವಾಯ್ಸ್ ರೈಸ್ ಮಾಡಿದಿದ್ರೆ ನಾನ್ ನಿಮ್ಮ ಜೊತೆ ಬಂದು ಕೈ ಜೋಡಿಸ್ತಾ ಇದ್ದೆ. ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಆಗಿದ್ರು, ತಾಲೂಕ್ಗೋಸ್ಕರ ಒಬ್ಬ ವ್ಯಕ್ತಿ ಒಳ್ಳೇದು ಮಾಡ್ತಾ ಇದ್ದಂತ ನಾನ್ ನಿಮ್ ಜೊತೆ ಬಂದು ಕೈ ಜೋಡಿಸ್ತಾ ಇದ್ದೆ. ರಾಜಕೀಯವಾಗಲ್ಲ, ಜನರಿಗೆ ಒಳ್ಳೇದಕ್ಕೋಸ್ಕರ ಮಾಡ್ತಾ ಇದ್ರೆ ಅಂತ ನಾನ್ ನಿಮ್ ಜೊತೆ ಬಂದು ಕೈ ಜೋಡಿಸ್ತಾ ಇದ್ದೆ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ರಿ ಹೇಳಿ? ತೇಜೋವಧೆ ಮಾಡೋ ಕೆಲಸ ಮಾಡ್ತಾ ಇದ್ರ. ಇದು ನಿಮ್ಗೆ ಶೋಭೆ ತರುವಂತದ್ದಲ್ಲ. ನಿಮ್ ಮಣ್ಣನ್ನು ಪ್ರಶ್ನೆ ಮಾಡಿದ್ರೆ ನಾನು ಒಪ್ಪಂತ ಇದ್ದೆ. ಅವತ್ತು ಓಡೋಗ್ಬಿಟ್ರಲ್ಲ 2019ರಲ್ಲಿ, ಆವತ್ತು ಭ್ರಷ್ಟಾಚಾರಿ ಅಂತ ಹೇಳ್ಬಿಟ್ಟು ಗೊತ್ತಿದ್ಕೊಂಡು ನೀವೇ ಹೇಳ್ತಾರ್ರಿ, ಎಷ್ಟ್ರಿ ಮಾತಾಡಿ, ನೀವೇ ಪ್ರೆಸ್ ಮೀಟ್ ಮಾಡಿ ನಿಮ್ ಜಿಲ್ಲಾಧ್ಯಕ್ಷ ಸ್ಥಾನ ತಪ್ಪದ ಮೇಲೆ ಏನೇನ್ ಮಾತಾಡಿದ್ರಿ? ನನ್ನ ಹತ್ರ ಟ್ರೋಲ್ ಮಾಡ್ಲಾ? ನೀವೇನ್ ಮಾತಾಡಿದಿರಾ? ಸಿಂಗ್ಲರ್ ಎಲ್ಲ ಮಾತಾಡಿದ್ರಲ್ರಿ ನಿಮ್ಮ ಸ್ವಂತ ಅಣ್ಣನ, ಲೇ ಸುಧಾಕರ ಅಂತ ಮಾತಾಡಿದ್ರಿ ನೀವೇ ಸಿಂಗ್ಲರ್. ನಾನು ರಾಜಕೀಯವಾಗಿ ಟೀಕೆ ಮಾಡ್ತೀನಿ, ನಾನು ಯಾರನ್ನು ಸಿಂಗ್ಲರ್ ಅಲ್ಲಿ ಮಾತಾಡ. ನಿಮ್ಮ ಸ್ವಂತ ಅಣ್ಣನ ನೀವು ಟೀಕೆ ಮಾಡಿದ್ರಿ. ಬಾರೋ ಸುಧಾಕರ ನೋಡ್ಕೊಂತೀನಿ, ನನ್ನ ಬಾಯಲ್ಲಿ ಬರೋ ಅಂತ ಮಾತಾಡಿದ್ರಿ. ಇವತ್ತು ನನ್ನ ಅಣ್ಣ, ನಮ್ಮ ಸುಧಾಕರ್ ಅಣ್ಣ ಅಂತ ಮಾತಾಡ. ಯಾವ್ದ್ರಿ ಡಬಲ್ ಸ್ಟ್ಯಾಂಡ್ ಇದು? ಇದ್ರೆ ನೇರವಾಗಿರ್ರಿ. ಸುಧಾಕರ್ ವಿರುದ್ಧ ಅಂತ ಮಾತಾಡಿ. ಇಲ್ಲ ಸುಧಾಕರ್ ನಿಮ್ಮ ಅಣ್ಣನ, ನಮ್ಮ ಅಣ್ಣ ಹೇಳ್ರಿ. ಯಾಕ್ರಿ ಡಬಲ್ ಸ್ಟ್ಯಾಂಡ್ ಮಾಡ್ತೀರಾ? ಸಂದೀಪ್ ರೆಡ್ಡಿ ಅವರ ನೋಡ್ರಿ, ಚಿಕ್ಕಬಳ್ಳಾಪುರ ಜನರು ತುಂಬಾ ಬುದ್ಧಿವಂತರು. ಸಂದೀಪ್ ರೆಡ್ಡಿ ಅವರ ತುಂಬಾ ಬುದ್ಧಿವಂತರು. ನಿಮ್ಮ ಡಬಲ್ ಸ್ಟ್ಯಾಂಡ್ ರಾಜಕೀಯ ಜಾಸ್ತಿ ದಿನ ನಡೆಯಲ್ಲ. ಬಟ್ ಜನ ವಾಚ್ ಮಾಡ್ತಾ ಇದಾರೆ, ಎಲ್ಲ ಗಮನ ಕೊಟ್ಟು ನೋಡ್ತಾ ಇದಾರೆ. ಬಟ್ ಮುಂದಿನ ದಿನಗಳಲ್ಲಿ ನಿಮ್ಗೂ ಬುದ್ಧಿ ಕಳಿಸ್ತಾರೆ. ಈಗೆಲ್ಲ ನೀವು ಸಂದೀಪ್ ರೆಡ್ಡಿ ಬಗ್ಗೆ ಇಷ್ಟೊಂದು ಹೇಳಿದ್ರೆ, ನಾವು ಇದೇ ನೀವು ಕೇಳಿದ ಕ್ವಶನ್ ನಾವು ಸಂದೀಪ್ ರೆಡ್ಡಿ ಹತ್ರ ನೇರವಾಗಿ ಉತ್ತರ ಕೇಳಿದ್ವಿ. ಅದಕ್ಕೆ ಉತ್ತರ ಏನು ಕೊಟ್ರಂದ್ರೆ ಅವರು, ನಾವು ಸುಧಾಕರ್ ಅವ್ರು ನೀರು ತರುವಾಗ ನಾವು ಕಾಲಾವಕಾಶ ಬೇಕಿತ್ತು ಅಂದ್ರೆ ನಾವು ಕಾಲಾವಕಾಶ ಕೊಟ್ವಿ. ಬಟ್ ಆದರೂ ಕಾಲಾವಕಾಶ ಆದ ತಕ್ಷಣ ನೀವು ಎಲೆಕ್ಷನಲ್ಲಿ ನೀವು ಗೆದ್ರಿ. ಸೊ ನೀವು ನೀರು ತರ್ತೀವಂತ ನೀವು ಹೋರಾಟ ಮಾಡಿದ್ರಲ್ಲ, ಈಗ 3 ವರ್ಷ ಆಗಿದೆಲ್ಲ, ನೀವೇನು ತಂದಿದ್ರೆ, ಏನು ಕೊಡುಗೆ ಕೊಟ್ಟಿದ್ರೆ ಚಿಕ್ಕಬಳ್ಳಾಪುರಕ್ಕೆ ಅಂತ ನೇರವಾಗಿ ಕೇಳ್ತಾವ್ರೆ. ಸರ್, ಇವಾಗ ಡಾಕ್ಟರ್ ಕೆ ಸುಧಾಕರ್ ಅವರು ದೂರದೃಷ್ಟಿ ಉಳ್ಳ ಅಂತ ವ್ಯಕ್ತಿ ಆಗಿದ್ರೆ 3ನೇ ಹಂತದ ಶುದ್ಧೀಕರಣ ಮಾಡಿಕೊಂಡೇ ತರಬೇಕಾಯ್ತು ನೀರು. ಯಾಕೆ ತಂದ್ರು? ಹೌದು, ಈಗ HN ವ್ಯಾಲಿನ ಯಾಕೆ ತಂದ್ರು? ಅಲ್ಲೇ ಈಗ ನೆಲಮಂಗಲ ಶ್ರೀನಿವಾಸ್ ಅವರು ನಮಗೆ ಬೇಡ ಅಂತ ಯಾಕೆ ಹೇಳ್ತಾ ಇದ್ರ ಅಂತಂದ್ರೆ ಅದನ್ನ ಹೇಳ್ತೀನಿ ಕೇಳಿ. 3ನೇ ಹಂತದ ಶುದ್ಧೀಕರಣ ಆಗೇ ಬಿಡಿ, ನಮಗೆ ಅರ್ಜೆಂಟ್ ಆಗಿ ಏನು ಅವಶ್ಯಕತೆ ಇಲ್ಲ. ಹೌದು, ನೆಲಮಂಗಲ ಶ್ರೀನಿವಾಸ್ ಅವರು 3ನೇ ಹಂತದ ಶುದ್ಧೀಕರಣ ಆದ್ಮೇಲೆ ಒಟ್ಟಿಗೆ ಬಿಡಿ, ಈ ಕೊಲ್ಚನ್ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆ ನೀರು ಕೊಲ್ಚನ್ ನೀರು ಬಿಟ್ಟಾಗ ಈ ಸಂದೀಪ್ ರೆಡ್ಡಿ ಅವ್ರು ಪ್ರಶ್ನೆ ಮಾಡ್ಬೇಕಾಯ್ತು. ನನ್ನ ಜನಕ್ಕೆ ಈ ಥರ ಆವತ್ತು ಪ್ರಶ್ನೆ ಮಾಡಿದ್ ನಮ್ಮ ಪ್ರದೀಪ್ ಈಶ್ವರ ಸಾಹೇಬ್ರು ಅವತ್ತು ಕೇಸ್ ಹಾಕ್ಸ್ಕೊಂಡಿದ್ದವ್ರೆ, ಜೈಲಿಗೆ ಹೋಗಿದ್ದವ್ರೇನೆ, ಪಡಬಾರ್ದು ಕಷ್ಟಪಟ್ಟಿದ್ದವ್ರೇನೆ. ಇವ್ರು ಯಾರಾದ್ರೂ ಇವತ್ತು ಇಷ್ಟೆಲ್ಲ ಪ್ರಯತ್ನ ಪಟ್ಟು ಇಷ್ಟೆಲ್ಲ ಮಾತಾಡ್ತಾ ಇದ್ರಲ್ವಾ, ನಮ್ಮ MLA ಸಾಹೇಬ್ರು ಯಾರ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ಸಿದಾರ, ಒಂದು ಕೇಸ್ ಹಾಕ್ಸಿದಾರೆ, ಯಾರಿಗಾದ್ರು ಒಂದು ಜೈಲ್ ಕಳಿಸಿದಾರ? ಅದೇ ಇಷ್ಟು ಮಾತ್ರ ಡಾಕ್ಟರ್ ಕೆ ಸುಧಾಕರ್ ಅಧಿಕಾರದಲ್ಲಿದ್ದಾಗ ಏನಾದ್ರು ಮಾತಾಡಿದ್ರೆ ಈ ಸಂದೀಪ್ ರೆಡ್ಡಿ, ಹರೀಶ್ ಕೆ ರೆಡ್ಡಿ ಇರ್ತಾ ಇದ್ರಾ ಏನ್ರಿ? ನಮ್ಮ ಸಾಹೇಬ್ರು ಯಾರಿಗೂ ತೊಂದರೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ಇವ್ರು ಅಹಿಂದ ವರ್ಗದ ಹುಡುಗ MLA ಆಗಿದ್ದಾನೆ ಅಂತ ಹೇಳ್ಬಿಟ್ಟು 4 ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಚಿಕ್ಕಬಳ್ಳಾಪುರ ಒಂದು ಕಾನ್ಸ್ಟಿಟ್ಯೂನ್ಸಿ ಇಷ್ಟೆಲ್ಲ ನಡೀತಾ ಇದೆ ಅಂದ್ರೆ ಇದು ಅಹಿಂದ ಹುಡುಗ ಒಂದು MLA ಆಗಿರೋದು ಸಹಿಸಕ್ ಆಗ್ತಾ ಇಲ್ಲ. ಹಾಗಾಗ್ಬಿಟ್ಟು ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಸಂದೀಪ್ ರೆಡ್ಡಿ ಅವರೇ, ಚುನಾವಣೆಗೆ ಬರೋದ್ರ ನೇರವಾಗಿ ಬನ್ನಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ಯಾವುದೋ ಒಂದು ವಿಚಾರನ ಇಟ್ಕೊಂಡು ನಮ್ಮ ಶಾಸ್ತ್ರ ಸ್ಪಷ್ಟವಾಗಿ ಹೇಳಿದೆ, ನಾನು 3ನೇ ಹಂತದ ಶುದ್ಧೀಕರಣ ಪರವಾಗಿದ್ದೀನಿ. ನಾನು ಸರ್ವಪಕ್ಷ ನಿಯೋಗ ಕರ್ಕೊಂಡು ಹೋಗ್ಬಿಟ್ಟು ನಮ್ಮ
ಮುಖ್ಯಮಂತ್ರಿಗಳ ಹತ್ರ ಕೂರಿಸ್ಕೊಂಡು ನಾನು ಇದ್ರ ಬಗ್ಗೆ ಕೂಲಾಂಕುಷವಾಗಿ ಮನವರಿಕೆ ಮಾಡಿ ನನ್ನ ಕ್ಷೇತ್ರದ ಜನಗೆ, ನನ್ನ ಜಿಲ್ಲೆದ ಜನಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ನಾನು ಮನವರಿಕೆ ಮಾಡ್ಬಿಟ್ಟು ನೀರಾವರಿ ಹೋರಾಟ ಎಲ್ಲಾನು ಕರ್ಕೊಂಡು ಹೋಗ್ಬಿಟ್ಟು ನಾನು ನಿಮ್ಗೆ ಏನ್ ಬೇಕು ಅದನ್ನ ಮಾಡ್ಕೊಡಕ್ ರೆಡಿ ಇದೀನಿ ಅಂತ ಹೇಳಿದ್ರು ಕೂಡ ಇವ್ರು 15 ಅಂತ ನನ್ಗೆ ಬಂದ್ ಸ್ವಯಂ ಘೋಷಿತ ಬಂತಂತಂದ್ರೆ ಇವ್ರು ರಾಜಕೀಯ ಬೆಳೆ ಬಯಸ್ಕೊಳಕಲ್ವಾ? ಅರ್ಜೆಂಟ್ ಆಗಿ ಬಿ ಫಾರಂ ಬೇಕು ಸರ್ ಇವ್ರಿಗೆ. ಯಾಕೆ ಅವರು ಕೇಳ್ತಾವ್ರೆ 3 ವರ್ಷ ಬೇಕಿತ್ತ ನೀರ್ ತಗೊಂಬರಕ್ಕ? ಸರ್, 3 ವರ್ಷ ಏನ್ ಮಾಡ್ತಾ ಇದ್ರ? 3 ವರ್ಷ ಬೇಕು. ಸಚಿವರಾಗಿದ್ದಂತ ಸುಧಾಕರ್ ಅವರು 4 ವರ್ಷ ಇದ್ರಲ್ಲ, ಅವಾಗ ಯಾಕೆ ಕೇಳಿಲ್ಲ ಸರ್? ಅವಾಗ ಯಾಕೆ ಮಾಡ್ಲಿಲ್ಲ ಸರ್? ಕಾಲಾವಕಾಶ ಅವರು ರೆಡಿ ಮಾಡಕ್ ಇವೆಲ್ಲ ಸರ್ ಅದೇ ತರ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರಿಗೆ ಕಾಲಾವಕಾಶ ಕೊಟ್ಟು ಅವ್ರು ಮಾಡೇ ಮಾಡ್ತಾರೆ. ಅದೇ ಡಾಕ್ಟರ್ ಕೆ ಸುಧಾಕರ್ ತಂದಂತ ನೀವು ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೀನಿ ಅಂತ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಸಾಹೇಬ್ರು ಎಲ್ಲೋ ಆತರ ನಿಲ್ಸ್ಕೊಳ್ಳೋ ಕೆಲಸ ಮಾಡ್ತಲ್ವಲ್ಲ ಅವ್ರು. ಇವತ್ತು ನಾನು ಇದೀನಿ, ನಾನು ಕೊಟ್ಟಿರೋ ಮಾತು ನಾನು ಬದ್ಧವಾಗಿದ್ದೀನಿ ಅಂತ ಅವ್ರು ಹೇಳ್ತಾ ಇದಾರಲ್ವಾ. ಇವ್ರು ಯಾಕೆ ಇಷ್ಟ ಆತ್ರ ಇವ್ರಿಗೆ ಪ್ರತಿಭಟನೆ ಮಾಡಕ್ಕೆ? ನಾವು ಪ್ರತಿಭಟನೆ ಮಾಡಬೇಡಿ ಅಂತ ಹೇಳಲ್ಲ, ಸ್ವತಂತ್ರ ಇದೆ ಪ್ರಜಾಪ್ರಭುತ್ವದಲ್ಲಿ. ಯಾರು ಬೇಕಾದ್ರೂ ಸ್ವತಂತ್ರವಾಗಿ ನೀವು ಹೋರಾಟ ಮಾಡಬಹುದು, ಯಾವ್ದು ಬೇಕಾದ್ರೂ ನೀವು ವಾಯ್ಸ್ ರೈಸ್ ಮಾಡಬಹುದು, ಯಾವ್ದು ಬೇಕಾದ್ರೂ ಪ್ರಶ್ನೆ ಮಾಡಬಹುದು, ಯಾರನ್ನ ಬೇಕಾದ್ರೂ ನೀವು ಪ್ರಶ್ನೆ ಮಾಡಿ, ನಿಮ್ಗೆ ಹಕ್ಕಿದೆ, ನಿಮ್ಗೆ ಸ್ವತಂತ್ರ ಇದೆ. ಆದರೂ ನಮ್ಮ MLA ಅವರು, ನಮ್ಮ ಶಾಸಕರು ಪ್ರತಿಯೊಂದು ಡಿಬೇಟ್ ಅಲ್ಲಿ ಹೇಳಿದಾರೆ, ನಿಮ್ಮ ಮಾಧ್ಯಮದವ್ರು ಹೇಳಿದಾಗ ಪ್ರತಿಯೊಂದು ಇದ್ರಲ್ಲಿ ಹೇಳಿದ್ದಾರೆ, ನಾನು 3ನೇ ಹಂತದ ಶುದ್ಧೀಕರಣದ ಪರವಾಗಿದ್ದೀನಿ, ನಾನು ಇದ್ರ ವಿಚಾರವಾಗಿ ನಾನು ಯಾವತ್ತೂ ನಾನು ನಿಲ್ಸ್ಕೊಳ್ಳಲ್ಲ, ನಾನು ಇದ್ರ ಪರವಾಗಿ ನಾನು ತರ್ತೀನಿ ಅಂತ ಹೇಳಿ ಅವ್ರಿಗೂ ಕಾಲಾವಕಾಶ ಬೇಕು ಸರ್. ಅವ್ರು ಮೊನ್ನೆ ಹೇಳಿದೆ ನನ್ಗೆ ಇನ್ನೊಂದು ಸ್ವಲ್ಪ ಕಾಲಾವಕಾಶ ಬೇಕು. ಸರಿ, ಕಾಲಾವಕಾಶ ಬೇಕು, ಸರಿ. ಆದ್ರೆ ಜನರು ಸಾಯ್ತಾರಲ್ಲ ಇಲ್ಲಿ. ಹೋಗಿ ಎಷ್ಟು ಜನ ಆಗ್ತಾರಂತ ಈಗ ಇತ್ತೀಚೆಗೆ ನೀವು ಬೇಕಾದ್ರೆ ಸರ್ವೆ ಮಾಡಿದ್ರೆ ಡಿಸ್ಟಿಕ್ ಪೂರ್ತಿ ಡಯಾಲಿಸಿಸ್ ಪೇಷಂಟ್ ಜಾಸ್ತಿ ಆಗೋರೆ, ಕಿಡ್ನಿ ಜಾಸ್ತಿ ಇದೆ, ಕ್ಯಾನ್ಸರ್ ಜಾಸ್ತಿ ಇದೆ, ಹಲವಾರು ರೋಗಗಳು. ಸೊ ಇದಕ್ಕೆ ಯಾರು ತಡೆ ಆಗ್ತಾರೆ? ಗೌರ್ಮೆಂಟ್ ಇದ್ರ ಮೇಲೆ ಪ್ರತಿಕ್ರಿಯೆ ತಗೋಬೇಕಲ್ಲ ಫಾಸ್ಟ್ ಆಗಿ. ಸರ್ ಖಂಡಿತ ನೋಡಿ, ಇಂಥ ಒಂದು ಏನು ಕ್ರಾಂತಿಕಾರಿ ಇದೆ ಅಂತ ಕ್ರಾಂತಿಕಾರಿಗೆ ಏನಾದ್ರು ಒಂದು ಫುಲ್ ಸ್ಟಾಪ್ ಇಕ್ಬೇಕನ್ನ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರು ನಂಬಿಕೆ ಇಟ್ರೆ ಅವ್ರ ಮೇಲೆ ಖಂಡಿತ 3ನೇ ಹಂತದ ಶುದ್ಧೀಕರಣ ಈ ಚಿಕ್ಕಬಳ್ಳಾಪುರ ಜನತೆಗೆಲ್ಲ ಇಡೀ ಜಿಲ್ಲೆಗೆ ಅವ್ರು ಕೊಡ್ತಾರೆ ಅಂತ ನನಗೆ 100% ನಂಬಿಕೆ ಇದೆ ಸರ್. ಈಗ ಆಲ್ಮೋಸ್ಟ್ ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ 3 ಜನ ಕಾಂಗ್ರೆಸ್ MLAಗಳು ಅವ್ರೆ ಸರ್. ಎಲ್ಲರ ಮೇಲೆ ಬಿಟ್ಟು ಇವ್ರ ಮೇಲೆ ಹೋರಾಟ ಮಾಡ್ತಾ ಇದ್ರಲ್ವಾ? ನೀವೆಲ್ಲ 3 ಜನ ಸೇರಿದ್ರೆ ಯಾಕೆ ನೀರು ಬರಕ್ಕಾಗಲ್ಲ? ಹೇಳ್ತಾ ಈ ಏನು ಈ ಹೋರಾಟ ಇತ್ತು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂತ ಮಾಡ್ಲಿ ಬಿಡಿ. ನಾನು ಹೇಳೋದು, ಯಾಕೆ ಪ್ರದೀಪ್ ಈಶ್ವರ್ ಸಾಹೇಬ್ರ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ? ಅಹಿಂದ ವರ್ಗದ ಹುಡುಗ ಒಬ್ಬ MLA ಆಗಿ, ಇವ್ರು ನೀರಾವರಿ ಹೋರಾಟ ಅನ್ನೋದಕ್ಕಿಂತ ಅಹಿಂದ ವರ್ಗದ ಒಬ್ಬ ಹುಡುಗ MLA ಆಗಿರೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಸರ್ ಇವ್ರಿಗೆ. ಈಗ ನೀರಾವರಿ ಹೋರಾಟಗಾರರು ಪಾಪ ಆರಾಮಾಗಿ ಅವ್ರು ನೀರಾವರಿ ಹೋರಾಟ ಮಾಡ್ತಾ ಇದಾರೆ. ಕೆಲವರು ಇದಾರೆ ಬೇಳೆ ಬಯಸ್ಕೊಳ್ಳಿ, ರಾಜಕೀಯ ಬೇಳೆ ಬಯಸ್ಕೊಳ್ಳಕ್ಕೆ. ಹಂಗಾಗಿ ಇವ್ರು ಪಾಪ ಶಾಸಕರನ್ನ ಟಾರ್ಗೆಟ್ ಮಾಡಿ, ಶಾಸಕರು ಯಾರಿಗೂ ತೊಂದರೆ ಮಾಡ್ತಲ್ಲ. ಯಾರು ಪ್ರಜಾಪ್ರಭುತ್ವದಲ್ಲಿ ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅವ್ರು ಪ್ರತಿಭಟನೆ ಮಾಡ್ತಾರ ಮಾಡ್ಲಿ, ಅವ್ರು ಏನೋ ಇದು ವಾಕ್ ಸ್ವಾತಂತ್ರ್ಯ ಇದೆಯಾ ಮಾತಾಡ್ಲಿ, ನಾನ್ ಬೇಡ ಅಂತ ಹೇಳಲ್ಲ. ನಾನ್ ಡಾಕ್ಟರ್ ಕೆ ಸುಧಾಕರ್ ತರ ಯಾರ ಮೇಲೆ ಕೇಸ್ ಹಾಕಲ್ಲ, ಕಂಪ್ಲೇಂಟ್ ಕೊಡ್ಸಲ್ಲ, ಯಾರ ಮೇಲೆ ಎತ್ಕಟ್ಟಲ್ಲ, ಕೋರ್ಟ್ ಕಳ್ಸಲ್ಲ, ಜೈಲ್ ಕಳ್ಸಲ್ಲ. ನಾನು ಎಲ್ಲ ಯಾಕಂದ್ರೆ ಅವೆಲ್ಲ ನೋಡ್ಕೊ ಬಂದಿದ್ದೀನಿ ಅಂತ ಅವ್ರಿಗೆ ಗೊತ್ತು. ಹಂಗಾಗ್ಬಿಟ್ಟು ಇವ್ರಿಗೆ ಅದೇ ಇದಾಕೊಂಡು ಅವ್ರು ಮಾಡ್ತಾರೆ. ಖಂಡಿತ ಮಾಡ್ಲಿ ಸರ್, ತೊಂದರೆ ಇಲ್ಲ ಸರ್. ಬಟ್ ಸ್ವಲ್ಪ ಜನ ಏನ್ ಹೇಳ್ತಾರಂದ್ರೆ, ನಮ್ಮ ಪ್ರದೀಪ್ ಈಶ್ವರ್ ಅಂದ್ರೆ ಬರೀ ಪ್ರಚಾರ ಪ್ರಿಯ, ಸುಮ್ಮನೆ ಮಾತಾಡ್ತಾನೆ ಅಷ್ಟೇ, ಕೈಯಲ್ಲಿ ಏನೂ ಆಗಲ್ಲ ಅಂತ. ಏನಾದರೂ ಬೇಕಾದ್ರೆ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಮುಂದೆ ನಿಂತ್ಕೊಂತಾನೆ. ಬಟ್ ಯಾರಿಗೆ ಒಳ್ಳೇದು ಮಾಡಿದ್ದಾನೆ? ಇವತ್ತು ಒಂದು ಮಾತು, ಇವತ್ತು ಒಂದು ಪ್ರೆಸ್ ಮೀಟ್ ನಡೆದಿದೆ, ನೀವು ಆ ಪ್ರೆಸ್ ಮೀಟ್ ನೋಡಿದ್ರೆ ಎಲ್ಲ ಗೊತ್ತಿಲ್ಲ. ರೈತ ಜನಸೇನಾ ಅಧ್ಯಕ್ಷರು ಸುಷ್ಮಮ್ಮನವರು ಇವತ್ತೊಂದು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ, ನೀವು ನಮ್ಮ ಅಜ್ವಾರದ ಗೇಟಲ್ಲಿ 4 ಜನ ಹುಡುಗರು ಸತ್ತೋಗ್ತಾರೆ ಇತ್ತೀಚೆಗೆ, 1-2 ತಿಂಗಳಿಂದ. ಡಿಸೆಂಬರ್ 25ನೇ ತಾರೀಕು ಈ ಘಟನೆ ನಡೆದಾಗ ಬೆಳಿಗ್ಗೆ 4 ಗಂಟೆಗೆ ಪ್ರದೀಪ್ ಈಶ್ವರ್ ಅವ್ರ ಮನೆಗೆ ಹೋಗಿ ಸರ್ಕಾರದಿಂದ ಬರೋ 5 ಲಕ್ಷ ಹಣನ ಅವ್ರು ಕೊಡ್ತೀವಿ ಅಂತ ಕೇಳ್ತಾರೆ. ಸೊ ಇದುವರೆಗಾದರೂ ಅದು ಅವ್ರು ಚೆಕ್ ಕೊಟ್ಟಿಲ್ಲ. ಆ ಹುಡುಗಿಗೆ DC ಆಫೀಸಲ್ಲಿ ಒಂದು ಕೆಲಸ ಕೊಡ್ತೀನಿ ಅಂತ ಹೇಳ್ತಾರೆ, ಬಟ್ ಇದುವರೆಗೂ ಅದಾಗಿಲ್ಲ. ಸೊ ಇವತ್ತು ಅಮ್ಮನು ಮುಟ್ಟಾಳ್ರು ಗಿಟ್ಟಾಳ್ರು ಅಂತ MLA ನೇರವಾಗಿ ಬೈದಿದ್ದಾರೆ ಸರ್. ನೋಡಿ, ಯಾರು ಅಮ್ಮ ಸುಷ್ಮಾ ಅನ್ನೋರು, ಬಟ್ ಅಮ್ಮ ಒಂದು ಹೆಣ್ಣಾಗ್ಬಿಟ್ಟು ಒಬ್ಬ ಶಾಸಕರ ಬಗ್ಗೆ ಏನ್ ಮಾತಾಡ್ಬೇಕಂತ ಪರಿಜ್ಞಾನ ಇಲ್ದಿರೋರು. ನಾನು ಇವತ್ತು ಅವ್ರ ಬಗ್ಗೆ ನಾನು ನೋಡಿದೆ ನಿಮ್ಮ ವಿಡಿಯೋನ, ಏನೋ ತಲೆ ಹಿಡಿಯೋರು ಅಂತೆಲ್ಲ ಮಾತಾಡಿದ್ದಾರೆ. ನೀರಾವರಿ ಹೋರಾಟಗಾರರಾಗ್ಬಿಟ್ಟು ನಿಮ್ಮ ಬಾಯಲ್ಲಿ ಈ ತರ ಮಾತುಗಳು ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅವ್ರ ಜನರಿಂದ ಆಯ್ಕೆ ಆಗಿರೋ ಜನಪ್ರತಿನಿಧಿ, ನಮ್ಮ ಶಾಸಕರು, ಜನರ ಪರವಾಗಿ ಯೋಚನೆ ಮಾಡೋ ಅಂತ ಏಕೈಕ ನಾಯಕ ನಮ್ಮ ಚಿಕ್ಕಬಳ್ಳಾಪುರ. ಆ ಥರ ಜನರ ಮೇಲೆ ಅವ್ರಿಗೆ ಕಾಳಜಿ ಇಲ್ಲ ಅಂದ್ರೆ 10 ಆಂಬ್ಯುಲೆನ್ಸ್ ಬಿಡ್ತಿರ್ಲಿಲ್ಲ. ಇಡೀ ಎಂಟೈರು ನಮ್ಮ ಇಂಡಿಯಾದಲ್ಲಿ ಯಾವುದಾದ್ರೂ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಬ್ಬ ಶಾಸಕ ಒಂದು MLA ಯಾರಾದ್ರೂ ಬಿಟ್ಟಿದಾರ? 10 MLA 10 ಇದು ಬಿಟ್ಟಿದ್ದಾರೆ, ಆಂಬ್ಯುಲೆನ್ಸ್ ಬಿಟ್ಟಿದ್ದಾರೆ. ಅಂದ್ರೆ ಜನರ ಕಷ್ಟಕ್ಕೆ ಸ್ಪಂದಿಸೋ ಏಕೈಕ ನಾಯಕ ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರು. ಯಾಕಂತಂದ್ರೆ ನಾನೊಬ್ಬ ವಿದ್ಯಾವಂತನಾಗಿ, ನಾನು ಒಬ್ಬ ಪದವೀಧರನಾಗಿ, ನಾನು ಒಬ್ಬ ಬಿಸ್ನೆಸ್ ಪರ್ಸನ್ ಆಗ್ಬಿಟ್ಟು, ನಾನು ಒಂದು ಲೆವೆಲ್ಗೆ ಒಂದು ಹಂತಕ್ಕೆ ನನಗೂ ಜ್ಞಾನ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನೋಡಮ್ಮ ಸುಷ್ಮಾ ಅವರೇ, ನೀವು ಒಂದು ಹೆಣ್ಣು ಆಗಿ ನೀವು ಹೋರಾಟ ಮಾಡ್ತಾರೆ, ತುಂಬಾ ಸಂತೋಷ ಇದೆ.
ಅದೇ ಶಾಸಕರ ಬಗ್ಗೆ ಈ ತರ ಪದಗಳು ಇನ್ನೊಂದ್ಸತಿ ಏನಾದ್ರು ನೀವು ಬಳಸಿದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಈ ಮಾಧ್ಯಮದ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬಟ್ ನೀವು ಪ್ರಶ್ನೆ ಮಾಡಿ ನಾವು ಬೇಡ ಅಂತ ಹೇಳಲ್ಲ, ಪ್ರತಿಭಟನೆ ಮಾಡಿ ನಾವು ಬೇಡ ಅಂತ ಹೇಳಲ್ಲ, ಬೇರೆ ಏನ್ ಬೇಕಾದ್ರೂ ಮಾಡಿ, ಆದ್ರೆ ಮಾತಾಡೋ ಮಾತುಗಳು ನಿಮ್ಗೆ ನಾಲ್ಗೆ ಮೇಲೆ ಇಡ್ತಾ ಇರ್ಲಿ ಅಂತ ನಾನು ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ನೀರಾವರಿ ಹೋರಾಟಗಾರ ಅಂದ್ರೆ ನಮ್ಗೊಂದು ಹೆಮ್ಮೆ ಇದೆ, ನಮ್ಮ ತಾಲೂಕಿಗೋಸ್ಕರ ನಮ್ಮ ಜಿಲ್ಲೆಗೋಸ್ಕರ ಹೋರಾಟ ಮಾಡ್ತಾರ ಹೆಮ್ಮೆ ಇದೆ. ಆದ್ರೆ ನೀವು ಬೇರೆ ಬೇರೆ ಪದಗಳೇನಾದ್ರೂ ನೀವು ಬಳಸಿದ್ರೆ ಮುಂದಿನ ದಿನಗಳಲ್ಲಿ ನೀವು ಕಾನೂನನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಸುಮನ್ ಟಿವಿ ಅವರ ಮುಖಾಂತರ, ಮಾಧ್ಯಮದ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಬಟ್ ಬಿ ಕೇರ್ಫುಲ್. ಹಲವಾರು ಆಂಬುಲೆನ್ಸ್ಗಳೆಲ್ಲ ಬಿಟ್ಟಿದ್ದೀರಾ. ಸೊ ಅದರಲ್ಲಿ ನಮ್ಮ ಸಂದೀಪ್ ರೆಡ್ಡಿ ಅವ್ರು ಹೇಳ್ತಾರೆ, ಬರೀ ಪ್ರಚಾರಕ್ಕೋಸ್ಕರನೇ ಆಂಬುಲೆನ್ಸ್ಗಳು ಇಟ್ಕೊಂಡಿದ್ದೀರಾ, ರೋಗಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ನೀವು ಪಬ್ಲಿಸಿಟಿ ಮಾಡ್ಕೋಬೇಕು ಅಂತ ನೀವು 108 ಕಮ್ಮಿ ಮಾಡಿ ನಿಮ್ಮ ಆಂಬುಲೆನ್ಸ್ಗಳು ಹೆಚ್ಚಾಗಿ ಮಾಡ್ಕೊಂಡಿದ್ದೀರಾ ಅಂತ ಆರೋಪ ಮಾಡ್ತಾವ್ರೆ. ಇದಕ್ಕೇನಂತೀರಾ ಸರ್? ಈ ಒಂದು ವಿಚಾರಕ್ಕೆ ಯಾರಾದರೂ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಅಮ್ಮ ಆಂಬುಲೆನ್ಸ್ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡ್ತಾರೆ ಅಂತಂದ್ರೆ ಅವರಂತ ಮುಟ್ಟಾಡ್ರೆ ಇನ್ಯಾರು ಇರಲ್ಲ. ಯಾಕಂದ್ರೆ ಹೇಳ್ತೀನಿ ಕೇಳಿ, ನನ್ನ ಊರಲ್ಲಿ ಸತ್ತೋಗ್ತಾನಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿನ ಮನೆಯಿಂದ ಆಚೆಗಡೆ ಇಕ್ಕಿದ್ರು. ಅಂತ ಸಂದರ್ಭದಲ್ಲಿ ನನಗೆ ಫೋನ್ ಮಾಡಿದ್ರು, ಬಂದು ನೋಡ್ಕೊಂಡು ಹೋಗಿ ಹಾಲು ಬಿತ್ತಾ ಇದ್ದೀವಿ, ನೋಡ್ಕೊಂಡು ಹೋಗ್ಬೇಕು ಅಂದಾಗ ಪ್ರಾಣ ಇದೆ ಅಂತ ಕೇಳಿದೆ. ಇದೆ ಅಂತಂದ್ರು. ನಾನು ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರ ಅಮ್ಮ ಆಂಬುಲೆನ್ಸ್ ಕಳಿಸ್ತೀನಿ, ದಯವಿಟ್ಟು ಅವರು ಪ್ರಾಣ ಇದೆ ಅಂತಂದರೆ ಡಿಸ್ಟಿಕ್ ಹಾಸ್ಪಿಟಲ್ ಕಳಿಸಿ ಅಂತ ಕೇಳಿದಾಗ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಆಂಬುಲೆನ್ಸ್, ನಾನು ಅವ್ರು ಫೋನ್ ಮಾಡಿದ 5 ನಿಮಿಷಕ್ಕೆ ನಾನು ಆಂಬುಲೆನ್ಸ್ ಕಳಿಸ್ದೆ. ಆ ವ್ಯಕ್ತಿನ ಡಿಸ್ಟಿಕ್ ಹಾಸ್ಪಿಟಲ್ ಕರ್ಕೊಬಂದರು. 12 ದಿನಗಳ ಕಾಲ ಟ್ರೀಟ್ಮೆಂಟ್ ಕೊಟ್ಟರು. ಇವತ್ತು ಅವನ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಆರಾಮಾಗಿ ಜೀವನ ಮಾಡ್ತಾ ಇದ್ದಾನೆ. ಅದೇ ಅವತ್ತು ಏನಾದರೂ ಅಮ್ಮ ಆಂಬುಲೆನ್ಸ್, ನಮ್ಮ ಪ್ರದೀಪ್ ಈಶ್ವರ ಸಾಹೇಬರು ಬಿಟ್ಟಿರೋ ಆಂಬುಲೆನ್ಸ್ ಇಲ್ಲ ಅಂದಿದ್ರೆ ಇವತ್ತು ಆ ಮನೆ ದೀಪ ಬೆಳಗ್ತಾ ಇರಲಿಲ್ಲ. ಯಾಕಂತಂದರೆ ಇವತ್ತು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಷ್ಟೋ ಮನೆಗಳ ದೀಪ ಆಗಿದೆ. ಯಾರೇ ರಾಜಕೀಯ ಮಾಡಲಿ, ಬಟ್ ಅಮ್ಮ ಆಂಬುಲೆನ್ಸಲ್ಲಿ ವಿಚಾರಲ್ಲಿ ಯಾರಾದ್ರೂ ರಾಜಕೀಯ ಮಾಡ್ತಾರೆ ಅಂದರೆ ಅವರಂತ ಮುಟ್ಟಾಡ್ರೆ ಇನ್ನೊಬ್ರಿಲ್ಲ. ಯಾಕಂತಂದರೆ ಇವತ್ತು ಕ್ಷೇತ್ರದಲ್ಲಿ ನೀವೇ ಹೇಳ್ದಂಗೆ ಇಡೀ ಜಿಲ್ಲೆಗೆ ಒಂದು ಆಂಬುಲೆನ್ಸ್ ಆದರೆ 5 ಕಾನ್ಸ್ಟಿಟ್ಯೂನ್ಸಿಗೆ ಯಾವತ್ತೋ ಯಾವುದೋ ಒಂದು ಸಮಯದಲ್ಲಿ ಯಾರಿಗಾದ್ರೂ ಒಂದು ಸಂದರ್ಭದಲ್ಲಿ ಒಂದು ಹೆರಿಗೆ ನೋವು ಇರ್ಬೋದು, ಒಂದು ಆಕ್ಸಿಡೆಂಟ್ ಇರ್ಬೋದು, ಕಾಯಿಲೆ ಯಾವ ರೀತಿ ಬರುತ್ತೆ, ಆಪತ್ತು ಯಾವ ರೀತಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಮನುಷ್ಯನಿಗೆ ಆಪತ್ತುಗಳು ಬರ್ಬೋದು. ಹಾಗಿರ್ಬೇಕಾದ್ರೆ ನೀವು ಫೋನ್ ಮಾಡಿದ್ರ 5 ರಿಂದ 10 ನಿಮಿಷದಲ್ಲಿ ಇವತ್ತು ಅಮ್ಮ ಆಂಬುಲೆನ್ಸ್ ಮನೆ ಸೇವೆ ಮಾಡ್ತಾ ಇದೆ. ಅಂತ ಸೇವೆ ಬಗ್ಗೆ ಇವರು ಅಪಪ್ರಚಾರ ಮಾಡ್ತಾರೆ ಅಂದ್ರೆ ನಿಜಕ್ಕೂ ನಾನು ಸಹಿಸಲ್ಲ. ಬಟ್ ಇನ್ನೊಂದು ಮಾತು ಹೇಳ್ತೀನಿ, ಇದೇ ಡಾಕ್ಟರ್ ಕೆ ಸುಧಾಕರ್ ಅವರು ಶಾಂತಾ ಕ್ಲಿನಿಕ್ ಅಂತ ಹೇಳ್ಬಿಟ್ಟು ಚುನಾವಣಾ ಸಂದರ್ಭದಲ್ಲಿ ಬಸ್ಗಳು ಓಡಾಡ್ತಾ ಇತ್ತು. ಸರ್, ಜನರ ಮೇಲೆ ಆ ತರ ಕಾಳಜಿ ಇದ್ರೆ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಎಲ್ಲೋ ಸರ್ ಶಾಂತಾ ಕ್ಲಿನಿಕ್? ನಮ್ಮ ಪ್ರದೀಪ್ ಈಶ್ವರ ಸಾಹೇಬರು ಚುನಾವಣಾ ಸಂದರ್ಭದಲ್ಲಿ ಹೇಳಿದ್ರು, ನನ್ನ ತಂದೆ ತಾಯಿ ಸತ್ತಂಗೆ ಬೇರೆ ಯಾರಿಗೂ ಸಾಯಬಾರ್ದು, ಬೇರೆ ಯಾರಿಗೂ ಆ ಥರ ಅನ್ಯಾಯ ಆಗಬಾರ್ದು, ನಾನು ಈ ತಾಲೂಕಿಗೆ MLA ಆದರೆ ನನ್ನ 10 ಆಂಬುಲೆನ್ಸ್ ಬಿಡ್ತೀನಿ ಅಂತ ಹೇಳಿದ್ರು. ಕೊಟ್ಟಿರೋ ಮಾತು ಪ್ರಕಾರ ಬಿಟ್ಟಿದ್ದಾರೆ. ಇವತ್ತು ಅವ್ರು ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರನ್ನ ಅಮ್ಮ ಆಂಬುಲೆನ್ಸ್ ವಿಚಾರದಲ್ಲಿ ಮಾತ್ರ ನಾನು ಬಿಟ್ಕೊಡೋ ಮಾತೇ ಇಲ್ಲ, ಬಿಟ್ಕೊಡೋದಿಲ್ಲ. ನನ್ನ ಜೀವ ಇರೋವರೆಗೂ ನಾನು ಅಮ್ಮ ಆಂಬುಲೆನ್ಸ್ನ ನಾನು ಪ್ರಚಾರ ಮಾಡ್ತಾನೆ ಇರ್ತೀನಿ. ಯಾಕಂದ್ರೆ ಅಮ್ಮ ಆಂಬುಲೆನ್ಸ್ ಎಲ್ಲ ಸಿಕ್ಕ ನಾನು ಒಂದು ಫೋಟೋ ಹೊಡ್ಕೊಂತೀನಿ, ಒಂದು ವಿಡಿಯೋ ಮಾಡ್ಕೊತೀನಿ, ಅವ್ರಿಗೆ ನಾನು ಕಳಿಸ್ತೀನಿ, ಕೃತಜ್ಞತೆ ಹೇಳ್ತೀನಿ. ಅಣ್ಣ, ನಿಮ್ಮಿಂದ ಇವತ್ತು ಒಂದು ಜೀವ ಉಳಿದಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ಒಂದು ಮೆಸೇಜ್ ಹಾಕ್ತೀನಿ ಅವ್ರಿಗೆ. ಎಲ್ಲ ಸರಿ. ಮತ್ತು ಅಮ್ಮ ಆಂಬುಲೆನ್ಸಲ್ಲಿ ಒಂದು ಮೈನಸ್ ಇದೆ. ಹೇಳಿ ಸರ್. ಇತ್ತೀಚೆಗೆ ನಾನು ಜಾಸ್ತಿ ಜನ ಹತ್ರ ಕೇಳ್ಕೊಂಡಿದ್ನಿ, ಅಮ್ಮ ಆಂಬುಲೆನ್ಸಲ್ಲಿ ಯಾರೇನೋ ಒಬ್ಬ ಪೇಷಂಟ್ ಹೋಗ್ಬೇಕಾದ್ರೆ ಕಂಪಲ್ಸರಿ ಆಧಾರ್ ಕಾರ್ಡ್ ಇರಲೇಬೇಕಂತ. ಸರ್, ಅವರು ಮಾಡಿರೋದು ಚಿಕ್ಕಬಳ್ಳಾಪುರ ತಾಲೂಕಿಗೆ. ಈ ತಾಲೂಕಿನಲ್ಲಿ ಯಾರಿಗೆ ಆದ್ರೂ ಅವರು ಕೇಳೋದು ಆಧಾರ್ ಕಾರ್ಡ್ ಕೇಳ್ತಾರೆ. ಯಾವ ಕಾನ್ಸ್ಟಿಟ್ಯೂನ್ಸಿ ಅವ್ರು ಅಂತ ಕೇಳ್ತಾರೆ. ಮೊದಲನೇ ಪ್ರಿಫರೆನ್ಸ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ಆಗಿರೋದ್ರಿಂದ ಕಂಪಲ್ಸರಿ ಆಧಾರ್ ಕಾರ್ಡ್ ಕೇಳೋದ್ರಲ್ಲಿ. ಈಗ ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋರು ಆಧಾರ್ ಕಾರ್ಡ್ ಇಟ್ಕೊಂಡು ಓಡಾಡಲ್ಲ, ಮತ್ತೆ ಅವ್ರ ಪರಿಸ್ಥಿತಿ ಹೆಂಗೆ ಸರ್? ಕೇಳ್ತಾರೆ, ಅವ್ರು ಆಧಾರ್ ಕಾರ್ಡ್ ಕೇಳಲ್ಲ, ಯಾವ ಕಾನ್ಸ್ಟಿಟ್ಯೂನ್ಸಿ ಅವ್ರು ಅಂತ ಕೇಳ್ತಾರೆ. ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಅವರಾದ್ರೆ ಇಮಿಡಿಯೇಟ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಒಂದು ವೇಳೆ ಆಂಬುಲೆನ್ಸ್ ಅಲ್ಲಿ ಎಲ್ಲೋ ಈಗ ಬೀಚ್ ಗಾನಹಳ್ಳಿ ಕ್ರಾಸೋ, ಪೆರೇಸ್ ಅಂದ್ರೇನೋ, ಪೈಲ್ಗುರ್ಕನೋ ಎಲ್ಲೇ ಇದಾಗಿದ್ರು, ಆಕ್ಸಿಡೆಂಟ್ ಆಗಿದ್ರು, ಆಧಾರ್ ಕಾರ್ಡ್ ಕೇಳಲ್ಲ. ಆಕ್ಸಿಡೆಂಟ್ಗೆ ಇವತ್ತು ಹೇಳಿರ್ತೀನಿ ಕೇಳಿ, ಎಲ್ಲೇ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಮಾಡಿದ್ರು ಇಮಿಡಿಯೇಟ್ಲಿ. ಮೊನ್ನೆ ನನಗೆ ಯಾರೋ ಫೇಸ್ಬುಕ್ ಅಲ್ಲಿ ಮೆಸೇಜ್ ಹಾಕಿದ್ರು, ಪಕ್ಕಾ ಬಿಜೆಪಿ ನಮ್ಮ ಚಿಕ್ಕಬಳ್ಳಾಪುರದವರು. ನಾನೊಂದು ಪೋಸ್ಟ್ ಹಾಕಿದ್ರೆ ಆ ಪೋಸ್ಟ್ ಕಮೆಂಟ್ ಮಾಡಿದ್ರು, ಉತ್ತರ ಪ್ರದೇಶದ 3 ಜನ ಹುಡುಗರಿಗೆ ಗಾಡಿಯಲ್ಲಿ ಹೋಗ್ತಾ ಆಕ್ಸಿಡೆಂಟ್ ಆಗುತ್ತಂತೆ. ಅವ್ರ ಹತ್ರ ಉತ್ತರ ಪ್ರದೇಶದವ್ರಿಗೆ ನಮ್ಮ ಚಿಕ್ಕಬಳ್ಳಾಪುರ ಇದಿರಲ್ಲ, ಏನೋ ಆಧಾರ್ ಕಾರ್ಡ್ ಇರಲ್ಲ, ID ಇರಲ್ಲ. ಅಮ್ಮ ಆಂಬುಲೆನ್ಸ್ ಫೋನ್ ಮಾಡ್ತಾರೆ, ವಿತಿನ್ ಸೆಕೆಂಡ್ಸ್ ಅಲ್ಲಿ 5 ನಿಮಿಷದಲ್ಲಿ ಬಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಸೂಕ್ತವಾದ ಚಿಕಿತ್ಸೆ ಸಿಕ್ಕಿ ಅವರು ಇವತ್ತು ಪ್ರಾಣಾಪಾತದಿಂದ ಪಾರಾಗಿದ್ರು ಅಂತ ಹೇಳ್ಬಿಟ್ಟು ಕಟ್ಟ RSS ಬೆಂಬಲಿಗ ಬಿಜೆಪಿಯ ಕಟ್ಟಾಳು ನನಗೆ ಕಮೆಂಟ್ ಮಾಡಿ ಶಾಸಕರಿಗೆ ಧನ್ಯವಾದ ತಿಳಿಸಿದ್ದಾರೆ ಸರ್. ಅದಕ್ಕಿಂತ ಹೆಮ್ಮೆ ಇನ್ನೇನ್ ಬೇಕು ಸರ್? ಒಪ್ಕೋಬೇಕು. ಮತ್ತೆ ನಾನು ಸುಮಾರು ನಿಮ್ಮ ಹಳೆ ವಿಡಿಯೋಗಳೆಲ್ಲ ನೋಡಿದ್ನಿ,
ಯಾವಾಗಲೂ ಡಾಕ್ಟರ್ ಸುಧಾಕರ್ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಿ ನೀವು? ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಅಷ್ಟು ದುರಾಂಕಾರ ಇತ್ತು. ಚಿಕ್ಕಬಳ್ಳಾಪುರ ಹಲವಾರು ಒಳ್ಳೆ ಕೆಲಸಗಳು ಮಾಡಿದಾರಲ್ಲ ಅವರು. ಸರ್ ಕೆಲ್ಸಗಳು ಮಾಡಿದ್ರೆ ಆಗಲ್ಲ ಸರ್. ಇನ್ನೇನು ಎಲ್ಲರೂ ಕೆಲಸ ಮಾಡ್ತಾರೆ, ಗೆದ್ದವರೆಲ್ಲ ಒಂದಷ್ಟು ಅನುದಾನ ತರ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ. ಇವರೇನು ದೇವಲೋಕದಿಂದ ಇಳಿದು ಬಂದು ಕೆಲಸ ಮಾಡಲ್ಲ. ಡಾಕ್ಟರ್ ಕೆ ಸುಧಾಕರ್ ಅವ್ರು ಏನ್ ಮಾಡಿದಾರೆ ಗೊತ್ತಾ ಸರ್? ಅವರು ಡಾಕ್ಟರ್ ಕೆ ಸುಧಾಕರ್ ಅವ್ರ ಬೆಂಬಲಿಗರು ಎಷ್ಟು ಸಾವಿರ ಕೇಸ್ಗಳು ಹಾಕಿದಾರೆ ಗೊತ್ತಾ? ಇದೇ ಸಂದೀಪ್ ರೆಡ್ಡಿ, ಹರೀಶ್ ಕೆ ರೆಡ್ಡಿ ಗಂಟ್ಲು ಹರ್ಚ್ಕೊಂತ ಇದಾರಲ್ಲ, ಅವರು ಅಧಿಕಾರದಲ್ಲಿ ಇದ್ದಾಗ ಈ ತರ ಮಾತಾಡಿದ್ರೆ ಅವ್ರ ಲೈಫಲ್ಲಿ ಇನ್ನೊಂದು ಪ್ರಶ್ನೆ ಮಾಡಬಾರ್ದಾಗ್ತು, ವಾಯ್ಸ್ ರೈಸ್ ಮಾಡೋದು ಅಂತ ಸೆಕ್ಷನ್ಗಳು ಹಾಕ್ಬಿಟ್ಟು ಅನುಕೂಲ ಜೈಲಲ್ಲಿ ಇರಿಸೋರು. ಈಗ ನಿಮ್ಮ ಮೇಲೆ ಎಷ್ಟು ಕೇಸ್ಗಳು ಹಾಕಿದೆ ಇದುವರೆಗೂ? ಸರ್ ನನ್ನ ಮೇಲೆ ಹಾಕಿದ್ದಾರೆ, ಅನುಭವಿಸಿದೀನಿ, ಎಲ್ಲಾ ತರ ಅನುಭವಿಸ್ಬಿಟ್ಟು ಕೋರ್ಟಲ್ಲಿ 5 ವರ್ಷ 6 ವರ್ಷ ತಿರುಗಿದ್ದೀನಿ ಸರ್. ಮಾಡದೇ ಇರೋ ತಪ್ಪಿಗೆ ಅವ್ರ ವಿರುದ್ಧವಾಗಿ ವಾಯ್ಸ್ ಮಾಡ್ತೀನಿ ಅನ್ನೋ ಒಂದು ಉದ್ದೇಶಕ್ಕೆ ನನ್ನ ಮೇಲೆ ಕೇಸ್ಗಳು. ಐ ಆಮ್ ಹ್ಯಾಪಿ. ಯಾಕಂತಂದ್ರೆ ನಾನು ಇವತ್ತು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವಾಗಿದ್ದೀನಿ, ಮುಂದೆ ಇರ್ತೀನಿ. ಯಾಕಂತಂದ್ರೆ ಡಾಕ್ಟರ್ ಕೆ ಸುಧಾಕರ್ ಕೊಟ್ಟಿರೋ ಕಷ್ಟ ನನ್ಗೆ ಗೊತ್ತು, ನನ್ನ ಕುಟುಂಬ ಗೊತ್ತು, ನನ್ನ ತಂದೆ ತಾಯಿ ಗೊತ್ತು, ನಾನು ಏನಾಗಿದ್ರಿಂದ ಅದರಿಂದ ನಾನು ಏನೇನಾಗಿದ್ದೀನಿ ನನಗೆ ಗೊತ್ತು. ಹಾಗಾಗಿ ಡಾಕ್ಟರ್ ಕೆ ಸುಧಾಕರ್ 2023 ಸೋಲಕ್ಕೆ ನಾನು ಒಬ್ಬ ಕಾರಣ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ 2023 ಚುನಾವಣೆ ಆಗುತ್ತೆ, 2021 ಆಗ್ತಾ ಇದ್ದೆ ನಾನು. ಡಾಕ್ಟರ್ ಕೆ ಸುಧಾಕರ್ 2023 ಚುನಾವಣೆಯಲ್ಲಿ ಸೋಲ್ತಾರ ಅಂತ ಹೇಳ್ಬಿಟ್ಟು ನಾನು ಪೋಸ್ಟ್ ಮಾಡ್ತಾ ಇದ್ದೆ. ಅದಕ್ಕೂ ಕೂಡ ತೊಂದರೆ ಮಾಡಿದ್ರು. ಯಾರು ಏನೇ ತೊಂದರೆ ಮಾಡಿದ್ರು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿರೋದನ್ನ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಸಾಹೇಬ್ರು ಬಿಟ್ರೆ 2ನೇ ಸ್ಥಾನದಲ್ಲಿ ನಾನಿದ್ದೀನಿ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಅವ್ರು ಮಾಡಿದ್ರು, ಅವ್ರ ಜೊತೆಯಲ್ಲಿ ಅವ್ರ ಹಾದಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. 2019 ಅವ್ರ ಪಾರ್ಟಿ ಬಿಟ್ಟು ಗೆದ್ದಾಗ ಇದೇ ಸಂದೀಪ್ ರೆಡ್ಡಿಗೆ ಒಂದು ಮೆಸೇಜ್ ಹಾಕಿದ್ದೆ. ಮೋಸ್ಟ್ಲಿ ಅವ್ರಿಗೆ ಜ್ಞಾಪಕ ಇರ್ಬೋದು. ಸಂದೀಪ್ ರೆಡ್ಡಿ ಅವ್ರಿಗೆ ಜ್ಞಾಪಕ ಮಾಡಿ ಏನ್ ಹಾಕಿದ್ದೆ ಅಂತ ಕೇಳಿ ಆ ಮನುಷ್ಯನ ಏನಾದ್ರು ಒಂದು ಮಾನವತೆ ಇದ್ರೆ ಖಂಡಿತ ನಿಮ್ಗೆ ಏನ್ ಹಾಕಿದ್ರೆ ಆ ಮನುಷ್ಯನ್ ಕೇಳಿ. ಆ ಮನುಷ್ಯ ಹೇಳಿಲ್ಲ, ನಾನು ಹೇಳ್ತೀನಿ. ಪರ್ಸನಲ್ ಆಗಿ ಹಾಕಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಗೆಲ್ಸಿದ್ರು ನೋಡಿ, ಇವ್ರು ಹೆಗಲ ಮೇಲೆ ಎತ್ಕೊಂಡು ಮುಂದೊಂದನೆ ನಿಮ್ಗೆ ಆಪತ್ತಾಗಿಲ್ಲ ಅಂದ್ರೆ ನಾನು ಕಾಯ್ತಾ ಇರ್ತೀನಿ ಅಂತ ಹಾಕಿದ್ದೆ. ಇದೇ ಸುಧಾಕರ್ ನಿಮ್ಮನ್ನ ಗೇಟ್ ಪಾಸ್ ಕೊಟ್ಟಿಲ್ಲ, ನಿಮ್ ಮುಂದೊಂದನೆ ಇದೇ ಸುಧಾಕರ್ ಮುಳ್ಳಾಗಿಲ್ಲ ಅಂತಂದ್ರೆ ಇವತ್ತು ಭಗೀರಥನ್ ಏನ್ ಎತ್ಕೊಂಡು ನೀವು ಹೆಗಲ ಮೇಲೆ ಎತ್ಕೊಂಡು ಗೆಲ್ಸ್ಕೊ ಬಂದಿದ್ದೀರಾ. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಬಗ್ದು ನಿಮ್ಮ ಪಕ್ಷಕ್ಕೆ ಬಂದ ಮೇಲೆ ನೀವು ನಿಮ್ಮ ಎದುರಾಳಿಯನ್ನ ನೀವು ಹೆಗಲ ಮೇಲೆ ಇಟ್ಕೊಂಡು ಗೆಲ್ಸ್ಕೊಂಡ್ ಬಂದಿರಾ, ಮುಂದೊಂದನೆ ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ಬಟ್ ಬಹುಶಃ ಅವ್ರನ್ನ ಜಿಲ್ಲಾ ಅಧ್ಯಕ್ಷ ಸ್ಥಾನದಿಂದ ಕಿತ್ತಾಕ್ದಾಗ ಗೊತ್ತಾಯ್ತು. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರು ಡಬಲ್ ಸ್ಟ್ಯಾಂಡು, ನಮ್ಮ ಅಣ್ಣ ಅಂತಾರೆ, ಹೋಗೋ ಬರೋ ಅಂತಾರೆ. ಬಟ್ ಅಂತವ್ರೆಲ್ಲ ತುಂಬಾ ದಿನ ರಾಜಕೀಯದಲ್ಲಿರೋದು ಕಷ್ಟ ಸರ್, ಡಬಲ್ ಸ್ಟ್ಯಾಂಡ್ ಮಾಡೋರೆಲ್ಲ. ಯಾಕಂದ್ರೆ ನೇರವಾಗಿ ನೋಡಿ, ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ನಾನು ಒಂದೇ ಸ್ಟ್ಯಾಂಡ್ ಅಲ್ಲಿ ಇರ್ತೀನಿ. ವಿರೋಧಿನೇ, ಸ್ನೇಹಿತನೇ. ನಾನು ಯಾವತ್ತಷ್ಟು ಒಂದೇ ಸ್ಟ್ಯಾಂಡ್. ಅವ್ರ ತರ ನಾವು ಗಂಟೆಗೊಂದು ಬಣ್ಣ ಬದಲಾಯಿಸಲ್ಲ ಸರ್. ಈಗ ಅವರು ಬಿ ಫಾರ್ಮ್ ಅವ್ರಿಗೆ ಕೊಟ್ಟಿಲ್ಲಲ್ಲ, ಅರ್ಜೆಂಟ್ ಆಗಿ ಬೇಕು ಸರ್ ಅವ್ರ ಬಿ ಫಾರ್ಮ್. ಪಾಪ ಅವ್ರು ಸೇವೆ ಮಾಡೋ ಇದ್ರಲ್ಲೇ ಇದಾರಲ್ಲ ಇನ್ನು. ಸರ್ ಸೇವೆ ಮಾಡೋದಕ್ಕೆ ನಾನು ಪಾಪ ಯಾವತ್ತೂ ಇದು ಮಾಡಲ್ಲ. ಯಾಕಂದ್ರೆ ಬಡವ್ರಿಗಂತ ಚೆನ್ನಾಗಿ ಒಳ್ಳೇದು. ಅವ್ರು ಹೇಳೋ ಕ್ವಶನ್ ಏನಂದ್ರೆ, ನಾನು ಬಡ್ಜೆಟ್ ಬರೋ 15 ದಿನ ಮುಂಚೆ ನಾವು ಘೋಷಣೆ ಮಾಡದ್ನಲ್ಲ, ಬಡ್ಜೆಟ್ ಎಲ್ಲ ಬೇಕು ಅಂತ. ಪ್ರದೀಪ್ ಈಶ್ವರ್ನ ಅಣ್ಣ ಅಂತ ಕರೆದ, ನನ್ನ ತಮ್ಮ ಅಂತ ಕರೆದವರು. ತಮ್ಮ ನಿನ್ನ ಜೊತೆಲಿ ಇರಬೇಕು, ಇದನ್ನು ಮಾಡಬೇಕು ಅಂತ ಅವರು ಒಂದು ಕೂಗೆ ಕೊಟ್ರು. ಸರ್ ಖಂಡಿತ ನಾನು ಹೇಳ್ತಾ ಇದ್ನಲ್ವಾ, ಇದು ಸರ್ಕಾರದ ದೊಡ್ಡ ಮಟ್ಟದಲ್ಲಿ ಆಗ್ಬರೋ ಕೆಲಸಗಳನ್ನ ನಾನೊಬ್ಬ ನೀವೊಬ್ಬ ಮಾತಾಡ್ಬಿಟ್ರೆ ಆಗಲ್ಲ ಸರ್. ಆಗುತ್ತೆ. ಸ್ವಲ್ಪ ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರು ಹೇಳ್ತಾ ಇದ್ದಾರೆ, ನಾನು ಮಾಡ್ತೀನಿ, ನಂಗೆ ಸ್ವಲ್ಪ ಪವರ್ ಬೇಕು ಅಂತ ಹೇಳಿದ್ದಾರೆ. ಖಂಡಿತ ಪವರ್ ಅಲ್ಲಿ ಇದ್ದವರು ಮಾಡ್ಲಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬ್ರಿಗೆ ಇನ್ನೊಂದು ಸ್ವಲ್ಪ ಪವರ್ ಸಿಕ್ಕಿದ್ರೆ, ಅವ್ರು ಸಚಿವರಾದ್ರೆ 100% ಕೆಲಸ ಮಾಡಿಲ್ಲ ಅಂತ ಹೇಳಿ ಸರ್. ಖಂಡಿತ ಮಾಡೇ ಮಾಡ್ತಾರೆ ಅವ್ರು 200%. ಆದ್ರೆ ಈ ಸಂದೀಪ್ ರೆಡ್ಡಿ ತರ ಬಣ್ಣ ಬದಲಾಯಿಸಿ ಮಾತಾಡಕ್ ಹೋಗಲ್ಲ. ಅವ್ರ ಮಾತಿನ ಮೇಲೆ ನಿಗಾ ಇರುತ್ತೆ. ಮತ್ತೆ ಈ ಹರೀಶ್ ರೆಡ್ಡಿ ಅವರು? ಹರೀಶ್ ರೆಡ್ಡಿ ಯಾವ ಲೀಡರ್ ಸರ್? ಹರೀಶ್ ರೆಡ್ಡಿ ಬಗ್ಗೆ ನಾನೇನ್ ಮಾತಾಡ್ಲಿ ಸರ್? ಮೊನ್ನೆ ಅವರೆಲ್ಲ ಧಿಕ್ಕಾರ ಕೂಗಿದ್ರು ಸರ್. ಯಾರು ಬೇಕಾದ್ರೂ ಕೂಗ್ಬೋದು ಬಿಡಿ ಸರ್, ನೀವು ಕೂಗ್ಬೋದು ಸರ್, ನಿಮ್ಗೂ ಹಕ್ಕಿದೆ ಸರ್. ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಪ್ರಶ್ನೆ ಮಾಡಬಹುದು, ಯಾರ ಮೇಲೆ ಬೇಕಾದ್ರೂ ಧಿಕ್ಕಾರ ಕೂಗ್ಬೋದು ಸರ್. ಈಗ 15 ತಾರೀಕು ನಡೆಯೋ ಪ್ರತಿಭಟನೆಗೆ ನೀವೇನ ಹೇಳ್ತೀರಾ ಸರ್? ಖಂಡಿತ ನೋಡಿ, ಪ್ರತಿಭಟನೆ ಮಾಡೋದು ಎಲ್ಲರೂ ಹಕ್ಕಿದೆ. ಬಟ್ ಆದ್ರೂ ಶಾಸಕ ನಾನು ಅದ್ರ ಪರವಾಗಿದ್ದೀನಿ ಅಂತ ಹೇಳಿದ್ರು ಕೂಡ ಇವರು ಪ್ರತಿಭಟನೆ ಮಾಡ್ತಾರೆ, ಅದಕ್ಕೆ ಅರ್ಥ ಇಲ್ಲ. ಬಟ್ ಜನ ಈಗಾಗಲೇ ಇವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ. ಶಾಸಕರ ಪರವಾಗಿದ್ರು ಕೂಡ ಇವ್ರು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ಕೆ ಇವರು ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆಗ್ಲೇ ಜನ ಡಿಸೈಡ್ ಆಗ್ಬಿಟ್ಟಿದ್ದಾರೆ. ಬಟ್ ಮಾಡ್ಕೊಳ್ಳಿ ಸರ್, ಬೇಡ ಅಂತ ಹೇಳಲ್ಲ. ಯಾಕಂತಂದ್ರೆ ನನಗೂ ಮಾಹಿತಿ ಇದೆ ಇದ್ರ ಬಗ್ಗೆ, ಇದರ ಹಿಂದೆ ಏನಿದೆ ಅಂತ ಹೇಳ್ಬಿಟ್ಟು. ಹಾಗಾಗ್ಬಿಟ್ಟು ಯಾರು ಪ್ರತಿಭಟನೆ ಮಾಡ್ತಾರೋ ಅದನ್ನ ಸ್ವಾಗತ ಮಾಡ್ತೀವಿ. ಬಟ್ ರಾಜಕೀಯ ಬೆಳೆ ಬಯಸ್ಕೊಳ್ಳಕ್ಕೆ ಗುರ್ಸ್ಕೊಳ್ಳಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಸರ್. ಮಾಡ್ಲಿ ಸರ್, ಸಂತೋಷ ಸರ್. ಕಡೆದಾಗ ಒಂದೇ ಒಂದು ಕ್ವಶನ್, ನೇರವಾಗಿ ಉತ್ತರ ಕೊಡ್ಬೇಕು. ಖಂಡಿತ ಸರ್. ನಿಮ್ಮ ಮನಸ್ಸಾಕ್ಷಿಯಾಗಿ ಈ ನೀರು ಒಳ್ಳೇದ ಕೆಟ್ಟದ?
ಸರ್ ಈ ನೀರನ್ನ ಒಳ್ಳೇದ ಕೆಟ್ಟದ್ದ ಅನ್ನೋದು ಇವತ್ತಲ್ಲ ಸರ್, ಇದು ಬಂತು ನೋಡಿ ನಮಗೆ. ಅವತ್ತು ಯೋಚನೆ ಮಾಡಿ ಈ ನೀರನ್ನ ಬಿಟ್ಕೊಳ್ತಾ ಹೋಗಿದ್ರೆ ಇವತ್ತು ಈ ಸಮಸ್ಯೆ ಇರ್ತಾ ಇರಲಿಲ್ಲ. ಅವತ್ತೇ 3ನೇ ಹಂತದ ಶುದ್ಧೀಕರಣ ಮಾಡಿ ಬಿಡಿ ಅಂತ ಹೇಳಿದಿದ್ರೆ ಇವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಈಗ ನೀರು ತಡಿಬೋದಲ್ಲ, ಅಟ್ಲೀಸ್ಟ್ ಮಾಡೋಕ್ಕಾಗಲ್ಲ, ನೀರು ಬರೆದಿರೋ ಸ್ಟಾಪನ್ನು ಮಾಡ್ಬೋದಲ್ಲ ಸರ್. ನಾವು ಅದನ್ನ ಹೇಳ್ತಾ ಇದೀವಲ್ಲ, ಈಗ ಒಬ್ಬರ ಮೇಲೆ ಪ್ರೆಷರ್ ಹಾಕೋದಲ್ಲ, ಇಡೀ ಜಿಲ್ಲೆ ಎಲ್ಲ ಸೇರಿ ಮಾಡ್ಲಿ ಬಿಡಿ. ಅದೇ ತರ ಸುಬ್ಬಾರೆಡ್ಡಿ ಮೇಲೆ ಹಾಕ್ಲಿ, ಅದೇ ತರ ಪುಟ್ಟಸ್ವಾಮಿ ಗೌಡ್ರ ಮೇಲೆ ಹಾಕ್ಲಿ, ಈ ಕಡೆ BN ರವಿಕುರ್ ಮೇಲೆ ಹಾಕ್ಲಿ, ಮತ್ತೆ ಸಚಿವರ ಮೇಲೆ ಹಾಕ್ಲಿ, ಎಲ್ಲಾರು ಸೇರಿ ಶಾಸಕರ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾರೆ? ಶಾಸಕರನ್ನ ಯಾಕೆ ಟಾರ್ಗೆಟ್ ಮಾಡಿ? ಯಾಕೆ ಒಬ್ಬ ಅಹಿಂದ ಹುಡುಗದ ನಾಯಕ ಅಂತಲಾ, ಬೆಳೀತಾರ ರಾಜಕೀಯವಾಗಂತಲಾ? ಸರ್ ಯಾರು ಏನೇ ಮಾಡಿದ್ರು ನಾನು ಹೇಳ್ತೀನಿ ಕೇಳಿ, ಈ ರಾಜ್ಯದಲ್ಲಿ ಡಾಕ್ಟರ್ ನಮ್ಮ ಏನು ಪ್ರದೀಪ್ ಈಶ್ವರ್ ಸಾಹೇಬ್ರು ಇದ್ದಾರೆ ನೋಡಿ ಸರ್, ಅವ್ರು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಅವ್ರ ಮುಂದಿನ ಸಿದ್ದರಾಮಯ್ಯ ಕೂಡ, ನಮ್ಮ ರಾಜ್ಯದ ಸಿದ್ದರಾಮಯ್ಯ, ಮುಂದಿನ ಸಿದ್ದರಾಮಯ್ಯ ಮುಂದೆ ಒಂದಲ್ಲ ಒಂದಿನ ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ನಿಮ್ಮ ವಾಹಿನಿ ಮೂಲಕ ನಾನು ಹೇಳ್ತೀನಿ ಸರ್. ಕೊನೆಯದಾಗಿ ನಿಮ್ಮ ಮಾತೇನು ಚಿಕ್ಕಬಳ್ಳಾಪುರ ಜನತೆಗೆ? ಸರ್ ಕಡೆಯದಾಗಿ ನಿಮ್ಮ ಸುಮನ್ ಟಿವಿ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನನಗೆ ಈ ವಿಚಾರವಾಗಿ ಮಾತಾಡೋಕ್ಕೆ. ಮೊದಲನೇದಾಗಿ ನಿಮಗೆ ಕಡೆಯದಾಗಿ ನಿಮ್ಗೆ ಅಭಿನಂದನೆ ತಿಳಿಸ್ತೀನಿ. ಯಾಕಂತಂದರೆ ಇವತ್ತು ಎಲ್ಲರೂ ಅವ್ರು ಬೇಳೆ ಬಯಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಅಂದರೆ ನಮ್ಮ ಶಾಸಕರು ಇವತ್ತು ಜನರ ಪರವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಹಂಗಾಗಿ ನಾನು ಕಡೆಯದಾಗಿ ನಿಮ್ಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಇಡೀ ಜಿಲ್ಲೆಯಾದ್ಯಂತ ಇದು ಒಕ್ಕೊರಳಿಂದ ಹೋರಾಟ ಮಾಡಿ ಒಬ್ಬ ಶಾಸಕನನ್ನು ಟಾರ್ಗೆಟ್ ಮಾಡಿದೆ. ಎಲ್ಲರೂ ಒಗ್ಗಟ್ಟಾಗೋಟು. ಈಗ ಏನು ಡಾಕ್ಟರ್ MC ಸುಧಾಕರ್ ಸಾಹೇಬರು ಇರ್ಬೋದು, ಶಿಡ್ಲಘಟ್ಟ JDS ಶಾಸಕರು ಇರ್ಬೋದು, ನಮ್ಮ ಚಿಕ್ಕಬಳ್ಳಾಪುರದ ಪ್ರದೀಪ್ ಈಶ್ವರ್ ಸಾಹೇಬರು ಇರ್ಬೋದು, ಪಕ್ಕದ ಪುಟ್ಟಸ್ವಾಮಿ ಗೌಡರು ಇರ್ಬೋದು, ಮತ್ತು ಸುಬ್ಬಾರೆಡ್ಡಿ ಸರ್, ಎಲ್ಲ ಸೇರಿ ಒಟ್ಟಿಗೆ ಹೋರಾಟ ಮಾಡಿದ್ರೆ ಇದು ಒಂದು ಹಂತಕ್ಕೆ ಬರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಯಾಕಂತಂದರೆ ಒಂದು ಕೈಯಲ್ಲಿ ಚಪ್ಪಾಳೆ ತಟ್ಟಕ್ಕಾಗಲ್ಲ, ಎಡಿ ಕೈ ಸೇದ್ರೆ ಚಪ್ಪಾಳೆ ತಟ್ಬೋದು. ಹಾಗಾಗ್ಬಿಟ್ಟು ಎಲ್ಲ ನಮ್ಮ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಶಾಸಕರು, ನೀರಾವರಿ ಹೋರಾಟಗಾರರು ಎಲ್ಲ ಸೇರಿ ಒಂದು ಹೋರಾಟ ಮಾಡಿದ್ರೆ ಬಹುಶಃ ಇದು ಒಂದು ಹಂತಕ್ಕೆ ಬಂದು ಇದು ನಮ್ಮ ಜಿಲ್ಲೆಗೆ ಒಳ್ಳೇದು ಆಗ್ಬೋದು ಅಂತ ನನ್ನ ಅನಿಸಿಕೆ ಸರ್ ಇದು. ಯಾಕಂತಂದ್ರೆ ಇವತ್ತು ಎಲ್ಲ ಸೇರಿ ಒಬ್ಬ ಶಾಸಕನನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗ್ಬಿಟ್ಟು ಎಲ್ಲ ಸೇರಿ ಹೋದ್ರೆ ನಮ್ಮ ಸರ್ವಪಕ್ಷ ನಿಯೋಗ ಏನು ನಮ್ಮ ಸಾಹೇಬ್ರು ಹೇಳ್ದಂಗೆ, ಪ್ರದೀಪ್ ಈಶ್ವರ ಸಾಹೇಬ್ರು ಹೇಳ್ದಂಗೆ ಸರ್ವಪಕ್ಷ ನಿಯೋಗ ಹೋದ್ರೆ, ಬಟ್ ಎಲ್ಲೋ ಒಂದು ಕಡೆ ಇಡೀ ಜಿಲ್ಲೆ ಜನ ಬಂದಾಗ ಮುಖ್ಯಮಂತ್ರಿಗಳಿಗೂ ಒಂದು ಇದರಿಂದ ದೊಡ್ಡ ಮಟ್ಟದಲ್ಲಿ ಅನಾಹುತ ಇದೆ. ಹಾಗಾಗ್ಬಿಟ್ಟು ಇದು ಮಾಡಿದ್ರೆ ಒಳ್ಳೇದಂತ ಅವ್ರಿಗೂ ಒಂದು ಅರಿವಾಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗ್ಬಿಟ್ಟು ಇದು ಎಲ್ಲ ಸೇರಿ ಮಾಡೋದು ಎಲ್ಲ ತಾಲೂಕುಗಳಲ್ಲಿ ಮಾಡೋದ್ರಿಂದ ಒಳ್ಳೇದಂತ. ಯಾಕಂದ್ರೆ ಎಲ್ಲಾ ತಾಲೂಕು ಬಿಟ್ಟು ಇವರು ರಾಜಕೀಯ ಬೆಳೆ ಬಯಸ್ಕೊಳ್ಳೋಕೆ ಪ್ರದೀಪ್ ಈಶ್ವರ್ ಸಾಹೇಬ್ರನ್ನ ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ. ಬಟ್ ಎಲ್ಲರಿಗೂ ಹೋರಾಟಗಾರರಿಗೂ ಒಳ್ಳೇದಾಗ್ಲಿ ಅಂತ ನಿಮ್ಮ ಸುಮನ್